ವೀಕ್ಷಕರೇ, ನಾವು ಇಂದು ಹರಿಹರ ನಗರದ ಜೆ.ಸಿ. ಬಡಾವಣೆಯಲ್ಲಿರುವಂಥ ದಾರಾಮ ಪ್ರೌಢಶಾಲೆಯಲ್ಲಿದ್ದೇವೆ. ಈ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಸಾಂಸ್ಕೃತಿಕ ವಿಭಾಗದಲ್ಲಿರುವಂತಹ ಸಾಮಾಜಿಕ ಚಟುವಟಿಕೆಗಳಲ್ಲಿ ಅನುಕೂಲವಾಗುವಂತೆ ಈ ಒಂದು ಶಾಲೆಯಲ್ಲಿ ಮಕ್ಕಳ ಪ್ರತಿಭೆಗೋಸ್ಕರ ಮತದಾನ ಮಾಡುವುದು ಹೇಗೆ ಎಂಬುದನ್ನು ತೋರಿಸಿಕೊಡುತ್ತಿದ್ದಾರೆ. ಬನ್ನಿ. ಈ ನೀನು ಬಶೀರ ಇಲ್ಲಿ ಬಂದ್ಬಿಡು. ಆ ಜೈಂಟ್ಸ್ ಬಂದಿರಲ್ಲ ಒಂದು ಡ್ರೆಸ್ಸಿಗೆ ನಾವು ರೆಡಿ ಮಾಡಿದ್ದೀವಿ. ನೀವು ಓಟ್ ಹಾಕಕ್ಕೆ ಆಧಾರ್ ಕಾರ್ಡ್ ತೋರಿಸ್ರಿ. ನಿಮಗೆ ಅದಕ್ಕೋಸ್ಕರನೇ ಭಾರತೀಯ ಚುನಾವಣಾ ಆಯೋಗ ಸಮಾಜ ವಿಜ್ಞಾನ ವಿಷಯದಡಿ ಚುನಾವಣಾ ಸಾಕ್ಷರತಾ ಕ್ಲಬ್ ಈ ಒಂದು ಕ್ಲಬ್ಗಳನ್ನು ರಚಿಸಿ ಇವುಗಳ ಅಡಿಯಲ್ಲಿ ಚುನಾವಣೆಯ ಬಗ್ಗೆ ಪ್ರಜಾಪ್ರಭುತ್ವ ಅಂದ್ರೇನು, ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಎಷ್ಟು ವಿಶೇಷವಾದ ಮಹತ್ವವನ್ನು ಹೊಂದಿದೆ, ಪಾರದರ್ಶಕವಾಗಿ ಚುನಾವಣೆಗಳು ಹೇಗೆ ನಡೀಬೇಕು, ಆ ಒಂದು ವಿಚಾರವಾಗಿ ನಿಮಗೆ ಶಾಲಾ ಕಾಲೇಜಿನ ಮಕ್ಕಳಿಗೆ ಅರಿವನ್ನು ಮೂಡಿಸಲು ಈ ಒಂದು ಶಾಲಾ ಸಂಸತ್ತು ಶಾಲೆಯಲ್ಲಿ ಶಾಲಾ ನಾಯಕನನ್ನು ಆಯ್ಕೆ ಮಾಡಲಿಕ್ಕೆ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಭಾರತೀಯ ಚುನಾವಣಾ ಆಯೋಗದ ಒಂದು ಆದೇಶವನ್ನ ಪಾಲನೆ ಮಾಡಲಿಕ್ಕೋಸ್ಕರ ನಿಮಗೆಲ್ಲರಿಗೂ ಮತದಾನದ ಜಾಗೃತಿ ನಿಮ್ಮ ಪೋಷಕರಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಶಾಲಾ ಸಂಸತ್ ಚುನಾವಣೆಯನ್ನು ನಾವು ಇವತ್ತು ಮಾಡಿದ್ವಿ. ಇದನ್ನ ತುಂಬಾ ಅಚ್ಚುಕಟ್ಟಾಗಿ ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರು ನೇತೃತ್ವವನ್ನು ವಹಿಸಿ ಸಹಾಯಕ ಚುನಾವಣಾ ಅಧಿಕಾರಿಗಳ ಕಾರ್ಯವನ್ನ ಅವರು ಮಾಡಿ ಮಕ್ಕಳನ್ನೇ ನಿಮ್ಮನ್ನೇ ಮತಗಟ್ಟೆ ಅಧಿಕಾರಿ, ಸಹಾಯಕ ಮತಗಟ್ಟೆ ಅಧಿಕಾರಿ, ಮತದಾನ ಏಜೆಂಟ್ರು ಏನು ಕಾನ್ಸೆಪ್ಟ್ ಇರ್ತದಲ್ಲ, ಚುನಾವಣೆಯಲ್ಲಿ ಏನು ಒಂದು ವ್ಯವಸ್ಥೆ ಇರ್ತದಲ್ಲ ಆ ವ್ಯವಸ್ಥೆಯನ್ನ ನಿಮ್ಮಲ್ಲಿ ಕಲ್ಪಿಸಿ ತುಂಬಾ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ. ನಾನು 10ನೇ ತರಗತಿ ಓದುತ್ತಿದ್ದೇನೆ. ನಾನು ಪೊಲೀಸ್ ಪಾತ್ರವನ್ನು ಮಾಡಿದ್ದೇನೆ. ನನ್ನ ಹೆಸರು ಅನನ್ಯ ಎಂ. ನಾನು ದಾರಾಮ ಪ್ರೌಢಶಾಲೆಯಲ್ಲಿ 10ನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಓದುತ್ತಿದ್ದೇನೆ. ನಾನು ಇಂದು ನಡೆದ ಚುನಾವಣೆಯಲ್ಲಿ ನರ್ಸ್ ಪಾತ್ರ ನನಗೆ ನೀಡಿದ್ರು. ನಾನು ಇಲ್ಲಿ ಯಾರಿಗೆ ಫಸ್ಟ್ ಏಡ್ ಚಿಕಿತ್ಸೆ ಬೇಕಿದ್ದರೂ ನಾನು ನೀಡ್ತೀನಿ. ನನಗೆ ಬಹಳ ಖುಷಿ ಆಗ್ತಾ ಇದೆ. ಎಲ್ಲ ಟೀಚರ್ಸು ಬಹಳ ಸಪೋರ್ಟ್ ಮಾಡಿದರು. ಥ್ಯಾಂಕ್ ಯು. ನನ್ನ ಹೆಸರು ಚೈತನ್ಯ. ನಾನು 10ನೇ ತರಗತಿ ಸಿ ವಿಭಾಗದಲ್ಲಿ ದಾರಾಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ಆಶಾ ಕಾರ್ಯಕರ್ತೆಯಾಗಿ ನನ್ನೆಲ್ಲ ಕಾರ್ಯಗಳನ್ನು ನಿರ್ವಹಿಸಿದ್ದೇನೆ. ಇದು ನನಗೆ ತುಂಬ ಖುಷಿ ಕೊಡ್ತು. ಇದನ್ನು ನೆರವೇರಿಸಿಕೊಟ್ಟ ನನ್ನೆಲ್ಲ ಶಿಕ್ಷಕರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಾನು 10ನೇ ತರಗತಿ ಸಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಸ್ಕೂಲ್ ಹೆಸರು ದಾರಾಮ ಸರ್ಕಾರಿ ಪ್ರೌಢಶಾಲೆ. ಇವತ್ತು ನಮ್ಮ ಸ್ಕೂಲಲ್ಲಿ ಚುನಾವಣೆ ಇದ್ದಿದ್ದರಿಂದ ನಮಗೊಂಥರ ಏನೋ ಡೌಟ್ ಇತ್ತು. 18 ವರ್ಷದ ಮೇಲ್ಪಟ್ಟದವ್ರು ಹೆಂಗೆ ಓಟ್ ಹಾಕ್ತಾರೆ, ಅದು ನಮಗೆ ಗೊತ್ತಿರಲಿಲ್ಲ. ಇದು ಸ್ಕೂಲಲ್ಲಿ ಮಾಡಿದ್ದು ಒಂದು ನಾಯಕತ್ವ ಹೆಂಗೆ ಬೆಳೆಯುತ್ತೆ, ಎಲ್ಲ ತಂಡಗಳೆಲ್ಲ ಹೆಂಗೆ ಸೇರ್ಕೊಂಡು ಮಾಡ್ತಾರೆ ಅನ್ನೋದು ನಮಗೆ ತಿಳಿದು ಬಂತು. ಅದು ನಮಗೆ ತುಂಬ ಖುಷಿ ಆಗ್ತಿದೆ. ಹಿಂಗೆ ಆಗಬೇಕು ಅಂತ ಮುಂದೆ ಇದು ಮಾಡ್ತೀವಿ. ಬಟ್ ನಮ್ಮ ಸ್ಕೂಲಲ್ಲಿ ನೋಡ್ತೀವಿ ಯಾವಾಗಲೂ ವರ್ಷನೂ ಮಾಡ್ಕೊಂಡು ಬಂದಿದ್ದಾರೆ. ಈ ವರ್ಷವೂ ಆಗಲಿ ಅಂತ ಬಯಸ್ತೀನಿ. ನಾನು 10ನೇ ತರಗತಿ ಕನ್ನಡ ಮೀಡಿಯಂ ಓದುತ್ತಿದ್ದೇನೆ. ನಮ್ಮ ಸ್ಕೂಲಲ್ಲಿ ಎಲೆಕ್ಷನ್ನು ಚೆನ್ನಾಗಾಯಿತು. ಆಮೇಲೆ ಅಧ್ಯಕ್ಷರೆಲ್ಲ ಸಪೋರ್ಟ್ ಮಾಡಿದ್ರು ವಿದ್ಯಾರ್ಥಿಗಳಿಗೆ. HM ಸರೆಲ್ಲ ಸಪೋರ್ಟ್ ಮಾಡಿದರು. ಆಮೇಲೆ ಎಲ್ಲ ಚೆನ್ನಾಗಿತ್ತು. ಎಲ್ಲರೂ ಓಟು ಚೆನ್ನಾಗಿ ಮಾಡಿದರು. ಅಷ್ಟು. मैं इंग्लिश मीडियम 10th इंग्लिश मीडियम में पढ़ रहा हूँ. सो हम ना 18 ईयर्स के बाद वोट क्यों डालना वो. मेरा नाम अफसाना बानो है. मैं 9वीं जमात में इंग्लिश मीडियम में पढ़ती हूँ. आज हमारे स्कूल में स्कूल पार्लियामेंट इलेक्शन में हिस्सा लिया है मैंने. इसमें मेरे असातिज़ा और मेरे दोस्तों ने मुझे बहुत अच्छे नंबर्स के साथ वोट दिया है. मेरे वोट्स का नंबर 68 है. मैं मेरे असातिज़ा और मेरे सारे फ्रेंड्स को शुक्रिया अदा करती हूँ. ನಾನು 10ನೇ ತರಗತಿ
DRM ಶಾಲೆಯಿಂದ. ಶಾಲೆಯಲ್ಲಿ ಅದೇ ಥರ ನಡೆದಿರೋದಕ್ಕೆ ತುಂಬ ಸಂತೋಷವಾಗಿದೆ. ಧನ್ಯವಾದ. ನಮಸ್ಕಾರಗಳು. ನಾನು DRM ಶಾಲೆಯಲ್ಲಿ 10ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿದ್ದೇನೆ. ಇಂದು ನಡೆದ ಶಾಲಾ ಚುನಾವಣೆಯಲ್ಲಿ ನಾನು ಭಾಗವಹಿಸಿದ್ದೆ. ಎಲ್ಲ ಶಿಕ್ಷಕರು ಮತ್ತು ನಮ್ಮ ಉಪಪ್ರಾಂಶುಪಾಲರು ಅಚ್ಚುಕಟ್ಟಿನಿಂದ ಸಹಕರಿಸಿದ್ದಾರೆ. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ನನ್ನ ಸ್ನೇಹಿತರು ಕೂಡ ನನಗೆ ಮತವನ್ನು 72 ಮತವನ್ನು ನೀಡಿ ಸಹಕರಿಸಿದ್ದಾರೆ. ಎಲ್ಲರೂ ಕೂಡ ನನಗೆ ಮತದಾನ ನೀಡಿ ಪ್ರೋತ್ಸಾಹ ನೀಡಿದ್ದಾರೆ. ನಮ್ಮ ಪ್ರಧಾನಮಂತ್ರಿ ಆದಂತಹ ತಬಸ್ಸುಮ್ ಹಾಶ್ಮಿ ಅವರು ಕೊಟ್ಟಂಥ ಎಲ್ಲ ಕೆಲಸವನ್ನು ನಾನು ಕಾರ್ಯಗಳನ್ನು ಮಾಡಿ ಈ ಶಾಲೆ ಶಿಸ್ತನ್ನು ಕಾಪಾಡಿಕೊಳ್ಳುತ್ತೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ನಾನು 10th ಯಲ್ಲಿ ಓದುತ್ತೇನೆ. ಅದಕ್ಕೆ ನನಗೆ ಎಲ್ಲ ಸಂತೋಷ ಆಗುತ್ತೆ. ನನಗೆ ಓಟ್ ಹಾಕಿದ್ರು ಅವರಿಗೆ ಧನ್ಯವಾದಗಳು. ನನ್ನ ಹೆಸರು ತಬಸ್ಸುಮ್ ಹಾಶ್ಮಿ. ನಾನು ಓದುತ್ತಿರೋ ತರಗತಿ 10ನೇ ತರಗತಿ ಇಂಗ್ಲೀಷ್ ಮಾಧ್ಯಮದಲ್ಲಿ ನಾನು ಓದುತ್ತಿದ್ದೇನೆ. ನಮ್ಮ ಶಿಕ್ಷಕ ಬಂಧುವರು ಎಲ್ಲರೂ ಇವತ್ತು ತುಂಬ ಚೆನ್ನಾಗಿ ಎಲೆಕ್ಷನ್ ಎಲ್ಲ ಇದು ಮಾಡಿದರು. ಮತ್ತು ನಮ್ಮ ಟೀಚರ್ಸ್ ಎಲ್ಲರೂ ತುಂಬ ಸಪೋರ್ಟಾಗಿ ಅಚ್ಚುಕಟ್ಟಾಗಿ ಎಲೆಕ್ಷನನ್ನು ನಡೆಸ್ಕೊಟ್ರು. ಮತ್ತು ನನ್ನ ಸ್ನೇಹಿತರು ತುಂಬ ಚೆನ್ನಾಗಿ ನನಗೆ ಓಟ್ ಹಾಕಿ ನನಗೆ ಫಸ್ಟು ತಂದಿದ್ದಾರೆ. ಅದಕ್ಕೆ ನನಗೆ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಮುಂದೆ ನಡೀತಿರುವ ಎಲ್ಲ ಊಟದ್ದು ಆಗಲಿ ಹಾಗೂ ಶಾಲೆಯನ್ನು ತಪ್ಪಿಸಿರೋದಾಗಲಿ ಯಾರೂ ತಪ್ಪಿಸಿಲ್ಲಂಗೆ ಹಾಗೂ ಎಲ್ಲ ಕಾರ್ಯವನ್ನು ಸಹಿಯಾಗಿ ನಿಭಾಯಿಸುತ್ತೇನೆ ಎಂದು ಹೇಳುತ್ತೇನೆ. बरकातहू। मेरा नाम सैयदा राबिया। मैं 10वीं जमात इल्म तालीम हासिल कर रही हूँ। आज के स्कूल पार्लियामेंट इलेक्शन में मुझे 78 वोट मिले हैं। 78 वोट मिले हैं, इसलिए मैं तमाम वोट वालों का शुक्रिया अदा करती हूँ। मैं 8वीं जमात में पढ़ती हूँ। इस DRM स्कूल में आज इलेक्शन हमारे स्कूल में ನ್ಯೂಸ್ ಚಾನಲ್ಗೆ ಧನ್ಯವಾದಗಳನ್ನು ಹೇಳ್ತಾ ಏನು ಇವತ್ತು ನಮ್ಮ DRM ಶಾಲೆಯಲ್ಲಿ 2024-25ನೇ ಸಾಲಿನ ಒಂದು ಶಾಲಾ ಸಂಸತ್ ಚುನಾವಣೆ ನಡೀತು. ಇದು ಭಾರತೀಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಚುನಾವಣಾ ಸಾಕ್ಷರತಾ ಕ್ಲಬ್ ಸಮಾಜ ವಿಜ್ಞಾನ ವಿಷಯದ ಅಡಿಯಲ್ಲಿ ಚುನಾವಣಾ ಸಾಕ್ಷರತಾ ಕ್ಲಬ್, ಈ ಕ್ಲಬ್ನ ಅಡಿಯಲ್ಲಿ ಶಾಲಾ ಸಂಸತ್ತು ಅಂದರೆ ಏನು, ಅದು ಹೇಗೆ ರಚನೆ ಆಗಬೇಕು ಅನ್ನೋದರ ಒಂದು ಕಾನ್ಸೆಪ್ಟನ್ನು ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸಲು, ಚುನಾವಣೆ ಬಗ್ಗೆ ಮತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಇವತ್ತು ನಮ್ಮ ಶಾಲೆಯ ನಾಯಕನನ್ನು ಆಯ್ಕೆ ಮಾಡಲು ಶಾಲಾ ಸಂಸತ್ ಚುನಾವಣೆ ನಡೀತು. ಇದು ನಾವು ಚುನಾವಣಾ ಆಯೋಗ ಯಾವ ರೀತಿ ಚುನಾವಣೆ ನಡೆಸುತ್ತೋ ಅದೇ ರೀತಿಯಾಗಿ ಚುನಾವಣೆಯನ್ನು ಮಾಡಿದ್ವಿ. ಇಲ್ಲಿ ಮತಗಟ್ಟೆಯಲ್ಲಿ ಚುನಾವಣಾ ಸಿಬ್ಬಂದಿಗಳು PRO ಆಗಿರ್ಬೋದು, ಒಂದು ಮತಗಟ್ಟೆ ಅಧಿಕಾರಿ, ಸಹಾಯಕ ಮತಗಟ್ಟೆ ಅಧಿಕಾರಿ ಮತ್ತು PO1 PO2 ಮತ್ತು ಇವರು ಪೊಲೀಸ್ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಇಲಾಖೆಯವರು ಇವರೆಲ್ಲರೂ ಸಹ ಯಾವ ರೀತಿ ಒಂದು ಮತಗಟ್ಟೆಯಲ್ಲಿರ್ತಾರೆ ಅದೇ ರೀತಿಯಾಗಿ ನಾವು ಈ ಚುನಾವಣೆಯನ್ನು ಮಾಡಿದ್ವಿ. ಚುನಾವಣೆಯನ್ನು ಮಾಡಿ ಮತದಾನವನ್ನು ಮುಗಿಸಿ ನಂತರ ಮತ ಎಣಿಕೆ ಕಾರ್ಯವನ್ನು ಸಹ ಮಾಡಿದ್ವಿ. ಮತ ಎಣಿಕೆ ಕಾರ್ಯವನ್ನು ಅಲ್ಲಿ ಚುನಾವಣೆ ನಂತರ ಯಾವ ರೀತಿ ಮತ ಎಣಿಕೆಯನ್ನು ಮಾಡ್ತೀವೋ ಅದೇ ರೀತಿಯಲ್ಲಿ ಇಲ್ಲಿ ಮಾಡಿದ್ವಿ. ಅಂದರೆ 4 ಟೇಬಲ್ ಮಾಡಿಬಿಟ್ಟು ಆ ಟೇಬಲ್ಗೆ ಒಂದು ಸಿಸ್ಟಮನ್ನು ಇಟ್ಕೊಂಡು ಕನ್ಸಲ್ಟೇಟ್ ಮಾಡಿ ಆ ಮತಗಳನ್ನು ಬ್ಯಾಲೆಟ್ ಪೇಪರ್ ಮಾಡಿ 20-25 ಬಂಡ್ಲು ಮಾಡಿ ಬ್ಯಾಲೆಟ್ ಪೇಪರನ್ನು ಎಲ್ಲ ಮಕ್ಕಳಿಗೆ ಪಾರದರ್ಶಕವಾಗಿ ಅವ್ರ ಕ್ಯಾಂಡಿಡೇಟ್ಗಳಿಗೆ ತೋರಿಸಿ ನಾವು ಈ ರೀತಿ ಮತ ಎಣಿಕೆ ಮಾಡಿದ್ವಿ. ಇವತ್ತು ಈ ಮತ ಎಣಿಕೆ ಬೇಗ ಮುಗಿಯುವಾಗಿ ಹೊಸ ತಂತ್ರಜ್ಞಾನದಿಂದ ಬೇಗ ಮುಗಿಯುವಾಗಿ ಮಾಡಿ ಮತ ಎಣಿಕೆನೂ ಮುಗೀತು. ಶಾಲಾ ನಾಯಕರು ಆಯ್ಕೆಯಾದರು. ಇದರಲ್ಲಿ ಒಟ್ಟು ನಮ್ಮ ಈ ಒಂದು ಶಾಲೆಯ ವ್ಯವಸ್ಥೆಯಲ್ಲಿ 30 ಜನ ಅಭ್ಯರ್ಥಿಗಳು ಸ್ಪರ್ಧಿಸಿದರು. ಅದರಲ್ಲಿ 11 ಜನಕ್ಕೆ ಮಂತ್ರಿಮಂಡಲವನ್ನು ಪ್ರಧಾನಮಂತ್ರಿ ಶಾಲಾ ಪ್ರಧಾನಮಂತ್ರಿ ಅಂತೇಳಿ ಅದರ ನೇತೃತ್ವ 10 ಜನ ಮಂತ್ರಿಗಳನ್ನು ಆಯ್ಕೆ ಮಾಡಿದ್ವಿ. 11 ಜನ ಸದಸ್ಯರು ಆಯ್ಕೆ ಮಾಡಿ ಶಾಲಾ ಸಂಸತ್ ಚುನಾವಣೆಯನ್ನು